ಅದೇ ರೀತಿ ಹಿರಿಯ ಹೋರಾಟಗಾರರು ಸಮತಾ ಸೈನಿಕ ದಳದಲ್ಲಿ ತುಂಬ ಸ್ವಾಗತಿಸ್ತೇವೆ. ಅದೇ ರೀತಿ ನಮ್ಮ ಮಾಸ್ಟರ್ ರಾಜೇಶ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೊಡ್ತೇವೆ. ಅದೇ ರೀತಿ ಮಹಿಳಾ ಮುಖಂಡರಾದಂಥ ಶೋಭಾರವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೊಡ್ತೇವೆ. ತಬಸಂರವರು ಭೀಮಾರ್ನೆಯ ತಬಸಂರವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಆತ್ಮೀಯ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದಿರುವ ಸರ್ಕಾರಕ್ಕೆ ಧಿಕ್ಕಾರ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದಿರುವ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದ ಸಿದ್ದರಾಮಯ್ಯ ಕೂಡಲೇ ಕುರ್ಚಿ ಖಾಲಿ ಮಾಡಿ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ಕುರ್ಚಿ ಧಿಕ್ಕಾರ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಹೋರಾಟಗಾರರ ಧ್ವನಿಯನ್ನು ಅಡಗಿಸುವ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಬೀದರ್ ಎಸ್ಪಿಯನ್ನು ಕೂಡಲೇ ಅಮಾನತು ಮಾಡಿ. ರೈತರ ವಿರೋಧಿ ಬೀದರ್ ಎಸ್ಪಿ ಸತೀಶ್ ಗುಂಟೇನಿ ಕೂಡಲೇ ಅಮಾನತು ಮಾಡಿ. ರಕ್ಷಣೆ ಮಾಡುವ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಹತ್ತಕ್ಕಾಗಿ ಹೋರಾಟ, ಹತ್ತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ. ಬೇಕೇ ಬೇಕು. ಕೊಲೆ ಇವತ್ತು ರಾಜ್ಯ ಮಟ್ಟದಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಈ ಪ್ರತಿಭಟನೆಯಲ್ಲಿ ನಾಡಿನ ರಾಜ್ಯ ಮಟ್ಟದ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಅನೇಕರಲ್ಲಿ ಭಾಗವಹಿಸಿದ್ದಾರೆ. ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ದಕ್ಕಬೇಕಂತ ಹೇಳಿ ಈ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಇರತಕ್ಕಂಥ ಒಂದು ಸಾಂಕೇತಿಕ ಕಾರ್ಯಕ್ರಮ ಇದು. ದಲಿತ ಸಂಘಟನೆಗಳು ಅಷ್ಟೇ ಅಲ್ಲ, ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳ ಮುಖಂಡರು ಕೂಡ ವೇದಿಕೆಯಲ್ಲಿದ್ದಾರೆ. ಒಬ್ಬೊಬ್ಬರೇ ಈ ಧರಣಿಯನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ತಾವು ಭಾಗವಹಿಸತಕ್ಕಂಥ ಧರಣಿ ನಿರತರು ಒಂದು ಸಂದೇಶವನ್ನ ಶೋಭಾ ಇವರು ಅತ್ಯುತ್ತಮ ಕ್ರೀಡಾಪಟು, ದಲಿತ ಹೆಣ್ಣುಮಗಳು, ಒಬ್ಬ ತರಬೇತಿ ಕೊಡ್ತಕ್ಕಂಥ ಲಖನ್ ಪವಾರ್ ಎಂಬ ಗೂಂಡಾ ವ್ಯಕ್ತಿ ಆಕೆಗೆ ತರಬೇತಿ ಕೊಡ್ತೀನಿ ಅಂತೇಳಿ 2 ವರ್ಷಗಳ ಕಾಲ ತನ್ನ ಜೊತೆ ಉಳಿಸಿಕೊಂಡು ತರಬೇತಿ ಕೊಟ್ಟನೋ ಇಲ್ಲೋ ಗೊತ್ತಿಲ್ಲ, ಆದರೆ ದಲಿತ ಕುಟುಂಬ, ಕೂಲಿ ಕಾರ್ಮಿಕ ಕುಟುಂಬ ಅದು. ಅವರ ಬಳಿ 1,60,000 ರೂಪಾಯಿ ತರಬೇತಿ ಫೀಸ್ ಕೊಡಬೇಕಂತೇಳಿ ಒತ್ತಾಯ ಮಾಡಿ 1 ಲಕ್ಷ ಅವರಿಂದ ತಗೊಂಡು ಇನ್ನು ಉಳಿದ 60 ಲಕ್ಷ ಕೊಡಬೇಕು, 60,000 ಕೊಡಬೇಕು ಅಂತೇಳಿ ಹೆಣ್ಣು ಮಗಳನ್ನ ತನ್ನ ಕಾರಲ್ಲಿ ಎತ್ತಾಕೊಂಡು ಹೋಗಿರ್ತಕ್ಕಂಥ ಪಾಪಿ, ಆತನಿಗೆ ರಕ್ಷಣೆ ಕೊಡ್ತಕ್ಕಂಥ ಅದಕ್ಕಿಂತ ದೊಡ್ಡ ಪಾಪಿ ಬೀದರ್ ಜಿಲ್ಲೆಯ ಎಸ್ಪಿ ಪ್ರದೀಪ್ ಗುಂಟೆ. ಮೊದಲು ತಂದೆ ತಾಯಿಗಳು ಕೊಲೆ ಆದ ತಕ್ಷಣ ತಂದೆ ತಾಯಿಗಳು ಮೌಖಿಕ ಹೇಳಿಕೆ ಕೊಡ್ತಾರೆ, ಯಾಕಂದ್ರೆ ಅವರಿಗೆ ಅನಕ್ಷರಸ್ಥರು. ಬಲಿಪಶುವಾಗಿ ಮಾಡೋದ್ರ ಹಿಂದೆ ಯಾವ ಹುನ್ನಾರ ಇದೆ ಅಂತೇಳಿ ಗೊತ್ತಾಗಬೇಕು. ಇವತ್ತು ಒಬ್ಬ ದಲಿತ ಹೆಣ್ಣು ಮಗಳು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕ್ರೀಡಾಪಟುವಾಗಿ ಬೆಳೀತಾಳೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ಬಲಾಢ್ಯದ ಹುನ್ನಾರ ಇದ್ದೇ ಇರಬೇಕು. ಆ ಹುನ್ನಾರದ ಭಾಗವಾಗಿ ಇವತ್ತು ಈ ಪ್ರಕರಣ ನಡೆದಿದೆ. ಅವನು ಫೋನ್ ಮಾಡ್ತಾನೆ, ಪ್ರವಾರ ತಂದೆ ತಾಯಿಗಳು ಫೋನ್ ಮಾಡ್ತಾನೆ, ಅಪಹರಿಸಿಕೊಂಡಿದ್ದೇವೆ, ಎಸ್ ಪಿ ರವರನ್ನು ಈ ಕೂಡಲೇ ವರ್ಗಾವಣೆ ಮಾಡಬೇಕು. ಯಾಕಂದ್ರೆ ಎಸ್ ಪಿ ರವರು ಉನ್ನತ ಮಾಡ್ಕೊಬೇಕಾಗಿತ್ತು. ನಮಗೂ ಏನಾದ್ರೂ ಒಂದು ಪುಟ್ಟ ಬಾಲಕಿ ಇದ್ದಿದ್ರೆ, ಆ ಬಾಲಕಿಗೆ ರೈತರ ಅತ್ಯಾಚಾರ ಆಗಿದ್ರೆ ನಾವು ಏನ್ ಮಾಡ್ಬೇಕಾಗಿತ್ತು ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು. ಅಲ್ಲಿರುವಂತಹ ರಾಜಕಾರಣಿಗಳ ಮಾತು ಕೇಳಿಕೊಂಡು ಆರೋಪಿನ ಸೇವ್ ಮಾಡುವಂತಹ ಕೆಲಸದಲ್ಲಿ ನೀವು ಕೈ ಹಾಕಿದ್ರಲ್ಲ, ಇದು ಸಂವಿಧಾನದ ವಿರೋಧಿ ನಡೆ ಅಂತ ಹೇಳಕ್ಕೆ ನಿಮಗೆ ಎಚ್ಚರಿಕೆ ಕೊಡ್ತಿದ್ದೀನಿ ಬಂಧುಗಳೇ. ಮತ್ತೆ ಇವತ್ತೇನು ಹೋರಾಟಕ್ಕೆ ನಾವು ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಇವತ್ತು ವೇದಿಕೆ ಮೇಲೆ ಹಲವಾರು
ಮುಖಂಡರು ನನ್ನ ಒಂದು ಫೋನ್ ಕರೆ ಮಾಡಿದ್ರೆ ಅಷ್ಟೇ ಎಲ್ಲರಿಗೂ ಆಗ್ಬೋದು, ನಿಮ್ಮ ನಾಗರತ್ನ ಮೇಡಮ್ ಆಗ್ಬೋದು, ಇಲ್ಲ ನಿಮ್ಮ ಮಿತ್ರದಿಂದ ಆಗ್ಬೋದು, ನಿಮ್ಮ ಅಣ್ಣಂಗೆ ಆಗ್ಬೋದು, ಮತ್ತೆ ಜಗದೀಶ್ ಅವ್ರಿಗೆ ಆಗ್ಬೋದು, ಮತ್ತೆ ಅರುಣ್ ಅವ್ರಿಗೆ ಆಗ್ಬೋದು, ಮತ್ತೆ ನಮ್ಮ ಸಿಕ್ಕಾಪುರ ಮಂಜು ಅವ್ರಿಗೆ ಆಗ್ಬೋದು, ಮತ್ತೆ ವೆಂಕಟರಮಣ ಆಗ್ಬೋದು, ಮತ್ತೆ ನಮ್ಮ ಹೆಣ್ಮೂತಿ ಅಣ್ಣ ಆಗ್ಬೋದು, ಮತ್ತೆ ನಮ್ಮ ಗುರುವೇಂದ್ರ ಪಾಣ್ಣ ಆಗ್ಬೋದು, ಮತ್ತೆ ನಮ್ಮ ಇವ್ರು ಆಗ್ಬೋದು ಬನ್ಸಂಗಿ ನಾಗ ಆಗ್ಬೋದು, ನಮ್ಮ ಶಿವ ಮೇಡಮ್ ಆಗ್ಬೋದು, ಮತ್ತೆ ಮೂರ್ತಣ್ಣ ಆಗ್ಬೋದು, ಮತ್ತೆ ನಮ್ಮ ಲೈನ್ ಬಾಲಕೃಷ್ಣ ಆಗ್ಬೋದು, ಮತ್ತೆ ಮರಿಯಪ್ಪವ್ರು ಆಗ್ಬೋದು, ಮತ್ತೆ ಇಂದಿರಬೇಕಾದ ಭೀಮರಾಜ್ ಸಂಘಟನೆಯಿಂದ ಸುಮಾರು ನಾಯಕರುಗಳು ಬಂದಿದ್ದಾರೆ. ದಯಮಾಡಿ ನಿಮ್ಮಲ್ಲಿರುವಂತಹ ಬದ್ಧತೆಗೆ ಮತ್ತೆ ಬೀದರ್ ಜಿಲ್ಲೆಯಿಂದ ಹಲವು ಮುಖಂಡರು ಬಂದಿದ್ದಾರೆ, ಮತ್ತೆ ಕನ್ನಡಪರ ಸಂಘಟನೆಗಳ ಮುಖಂಡರು ಮಹಿಳೆಯರು ಸಹ ಕೆಳಗಡೆ ಇದ್ದಾರೆ. ದಯಮಾಡಿ ಈ ಒಂದು ಹೋರಾಟಕ್ಕೆ ಇಲ್ಲೇನಾದ್ರು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಸಹ ಪರ್ಮಿಷನ್ ಸಿಗ್ತಾ ಇರಲಿಲ್ಲ. ಆದ್ರಿಂದ ಈ ಒಂದು ಹೋರಾಟಕ್ಕೆ ನಮಗೆ ಅನುಮತಿ ಕೊಟ್ಟಿದ್ದಾಗ ಎಸಿಪಿ ಸಾಹೇಬರಿಗೆ ಮತ್ತೆ ಇರುವಂತಹ ಏನು ಈ ಅತ್ಯಾಚಾರ, ಇದೊಂದು ಕಗ್ಗೊಲೆ, ಇದು ಎಲ್ಲ ಹೆಣ್ಣು ಮಕ್ಕಳ ಕಗ್ಗೊಲೆ ಅಂತಾನೆ ಹೇಳ್ಬೋದು. ಈ ವಿರುದ್ಧ ಸರ್ಕಾರ ಶೀಘ್ರದಲ್ಲೇ ತನಿಖೆ ನಡೆಸಿ ಅದೇ ಅವ್ರಿಗೆ ನ್ಯಾಯ ಕೊಡಿಸ್ತಾ ಇದ್ರೆ ಉಗ್ರ ಹೋರಾಟವನ್ನ ಮಾಡ್ಬೇಕಾಗುತ್ತೆ. ಇದು ಎಚ್ಚರ ಅಷ್ಟೇ. ಇವತ್ತೇನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಪ್ರಗತಿಪರ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಇವತ್ತಿನ ನಾವು ಎಸ್ಪಿ ವಿರುದ್ಧವಾಗಿ ನಾವು ಹೋರಾಟ ಮಾಡಿದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಹದಗೆಟ್ಟಿದೆ. ಎಸ್ಪಿ ರವರು ನಿರಂತರವಾಗಿ ದಲಿತರ ಮೇಲೆ 2 ವರ್ಷದಿಂದ ನಿರಂತರವಾಗಿ ದೌರ್ಜನ್ಯ ನಡೀತಾ ಇರೋದು ಸಹ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಈ ಒಂದು ಬಾಲಕಿ 16 ವರ್ಷದ ದಲಿತ ಸಮುದಾಯಕ್ಕೆ ಕಬಡ್ಡಿ ಕ್ರೀಡಾಪಟು ಬಾಲಕಿ ಅತ್ಯಾಚಾರ ಆಗಿ ಕೊಲೆ ಆಗಿದ್ರು ಸಹ ಅದನ್ನ ಮುಚ್ಚಾಕೋದಕ್ಕೆ ಇನ್ನಿಲ್ಲದಂತಹ ಕುತಂತ್ರಗಳು ಮಾಡ್ತಾ ಇದ್ದಾರೆ. ಈ ಒಂದು ಮಾನ್ಯ ಎಸ್ಪಿ ರವರಿಗೆ ಈ ಮೂಲಕ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಮಾನ್ಯ ಎಸ್ಪಿ ರವರೇ, ಈ ಕುತಂತ್ರಗಳು, ಈ ದಬ್ಬಾಳಿಕೆಗಳು ನಮ್ಮ ಹತ್ರ ಯಾವುದು ನಡೆಯೋದಿಲ್ಲ. ನಾವೆಲ್ಲ ಹೋರಾಟಗಾರಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು ನಾವು ಕುಡಿಗಳಿದ್ದೀರಿ. ನಮ್ಮ ಮುಂದೆ ನಿಮ್ದೇನು ನಡೆಯೋದಿಲ್ಲ ಅಂತ ಈ ಮೂಲಕ ನಿಮ್ಗೂ ಸಹ ಎಚ್ಚರಿಕೆ ಕೊಡ್ತೇವೆ. 5/26 ಈ ದಿನಾಂಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಸಾಮೂಹಿಕ ನಾಯಕತ್ವದಲ್ಲಿ ಒಂದು ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನ ಬಾರಿಸಿದ್ದೇವೆ. ಇದೀಗ ತಾನೇ ನಮ್ಮ ನಿಯೋಗ ರಾಜ್ಯಪಾಲರಿಗೆ ಮತ್ತು ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾದಂತಹ ಸಲೀಂ ಅವರಿಗೆ ಮನವಿ ಪತ್ರ ಕೊಟ್ಟು ಸಮಾಧಾನವಾಗಿ ನಮ್ಮ ಜೊತೆ ಅವರು ಮಾತನಾಡಿ ನಮ್ಮ ಬೇಡಿಕೆ ಈ ಪ್ರಕರಣವನ್ನ SIT ತನಿಖೆಗೆ ವಹಿಸಬೇಕು ಅಂತೇಳಿ ಮನವಿ ಮಾಡಿದಾಗ ಅವರು ಗೃಹ ಸಚಿವರ ಜೊತೆ ಮಾತಾಡಿ ನಮಗೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರಂತೇಳಿ ಭರವಸೆ ಇದೆ. ನಾವು ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ, ಗೃಹ ಸಚಿವರ ಹತ್ರ ಮಾತಾಡಿ ಈ ಬಗ್ಗೆ ಅವರ ಗಮನವನ್ನ ಸೆಳೆದಿದ್ದೇವೆ. ಒಂದು 15 ದಿನಗಳ ಕಾಲ ನಾವು ಗಡುವು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ. ಒಂದೇ ಬೇಡಿಕೆ ನಮ್ಮದು, ಅಲ್ಲಿರ್ತಕ್ಕಂಥ SP ಪ್ರದೀಪ್ ಗುಂಟೆ ಏನಿದ್ದಾರೆ ಅವರು ರಾಜಕೀಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಏನಿದ್ದಾರೆ ಅವರ ಚಿತಾವಣೆಯಲ್ಲಿ ಈ ಪ್ರಕರಣ ಮುಚ್ಚೋಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳಿದೆ. ನನಗೆ ಗೊತ್ತಿಲ್ಲ ಅಲ್ಲಿರ್ತಕ್ಕಂಥ ಆರೋಪಿ ಲಖನ್ ಪವಾರ್ ಮತ್ತು ಈಶ್ವರ್ ಖಂಡ್ರೆಗೆ ಏನ್ ಸಂಬಂಧ ಇದೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಈಶ್ವರ್ ಖಂಡ್ರೆನೆ ಈ ಲಖನ್ ಪವಾರ್ಗೆ ಇಂಥ ಹೀನ ಕೃತ್ಯ ಮಾಡೋದಕ್ಕೆ ಪ್ರೇರಣೆ ಕೊಟ್ಟಿರ್ಬೇಕು ಅಂತ ನನಗೆ ಅನುಮಾನ ಇದೆ. ಹೀಗಾಗಿ ಈ ಪ್ರಕರಣವನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಾಗ್ಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಾದ್ರೆ ತನಿಖೆ ನಡೆದ್ರೆ ಸಂತ್ರಸ್ತ ಕುಟುಂಬಕ್ಕೆ ಅಂದ್ರೆ ಶೋಭಾ ಕುಟುಂಬಕ್ಕೆ ನ್ಯಾಯ ದಕ್ಕಲ್ಲ ಅನ್ನೋದು ಖಾತ್ರಿ ಆಗಿದ್ದಾದ್ಮೇಲೆ ನಾವು ಇದನ್ನ SIT ತನಿಖೆ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಇದರಲ್ಲಿ ಅವರು ತಪ್ಪಿಲ್ಲ ಅಂತ ಹೇಳಿದ್ರೆ ನಿಜವಾದಂತ ಹೇಳಿಕೆ ಏನಿದೆ, ಈ ಹೆಣ್ಣು ಮಗಳ ಪರ ಅವರು ಹೇಳಿಕೆ ಕೊಡಿ. ಹೆಣ್ಣು ಮಗಳಿಗೆ ನ್ಯಾಯ ದಕ್ಕಿಸ್ಕೊಡ್ತಕ್ಕಂತ ಕುಟುಂಬಕ್ಕೆ, ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂತ ಕೆಲಸ ಅವರು ಉಸ್ತುವಾರಿ ಸಚಿವರಾಗಿ ಮಾಡ್ಲಿ. ಇಲ್ಲ ಅಂದ್ರೆ ಈ ಕೊಲೆಯ, ಈ ಅತ್ಯಾಚಾರದ ಹೊಣೆಯನ್ನ ಅವರೇ ಹೊರಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ನನಗೆ ಹೇಳಕ್ ಇಷ್ಟಪಡ್ತಾ ಇದೀನಿ. ಪ್ರದೀಪ್ ಕುಂಟೆ ಇಡೀ ಬೀದರ್ ಜಿಲ್ಲೆ ನಿಮ್ಗೆಲ್ಲ ಗೊತ್ತಿದೆ, ಅದೊಂದು
ಅಂಬೇಡ್ಕರ್ ವಾದಿಗಳ ಜಿಲ್ಲೆ. ಅಲ್ಲಿ ಬಿ ಶ್ಯಾಮ್ ಸುಂದರ್ ಅಂತ ಅಂಬೇಡ್ಕರ್ ವಾದಿ ಇದ್ರು, ಭೀಮಸೇನೆ ಕಟ್ಟಿದ್ರು. ಆ ಭೀಮಸೇನೆಯ ಮಕ್ಕಳು ಇವತ್ತು ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಆ ಭೀಮಸೇನೆಯ ಮರಿ ಮಕ್ಕಳೇನಿದ್ದಾರೆ ಅವರ ಬಾಯನ್ನ ಮುಚ್ಚತಕ್ಕಂತ ಕೆಲಸ ಈ ಎಸ್ ಪಿ ಅವರು ಮಾಡ್ತಾ ಇರೋದು. ಗುಂಟೆಯವರೇ, ನಿಮ್ಮಂತವ್ರು 30-40 ಜನ ಎಸ್ ಪಿಗಳು ಬಂದೋಗಿದ್ದಾರೆ. ಅಲ್ಲಿರ್ತಕ್ಕಂತ ಈ ಭೀಮ ಸೈನಿಕರ ಹುಟ್ಟಾಡ್ಗೋಸೋದಕ್ಕೆ ನೀನಲ್ಲ ನಿಮ್ಮಪ್ಪ ಬಂದ್ರು ಸಾಧ್ಯ ಆಗಲ್ಲ ಅನ್ನೋ ಎಚ್ಚರಿಕೆಯನ್ನ ಈ ಮೂಲಕ ನಾವು ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಎಚ್ಚೆತ್ತ ಭೀಮ ಸೈನಿಕರು ಬೀದರ್ನ ಅಂಬೇಡ್ಕರ್ ವಾದಿ ಸಂಘಟನೆಗಳ ಮುಖಂಡರು ಅನ್ನೋದನ್ನು ನೀನು ಅರ್ಥ ಮಾಡ್ಕೊಂಡು ನೀನಾಗ ನೀನೇ ಅಲ್ಲಿಂದ ಎತ್ತಂಗಡಿ ಮಾಡಿಸ್ಕೊಂಡು ಹೋದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇಡೀ ರಾಜ್ಯದಾದ್ಯಂತ ನಾವು ಬೀದರ್ಗೆ ಲಗ್ಗೆ ಇಟ್ಟು ನಿನ್ನ ಪ್ರತಿಕೃತಿಯನ್ನ ದಹನ ಮಾಡತಕ್ಕಂತ ದಿನಗಳು ದೂರ ಇಲ್ಲ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ.